ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಸಂಜೀವಿನಿ ಇದು ನೆಟ್ವರ್ಕ್ 18 ಗ್ರೂಪ್ ಹಾಗೂ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ನಡೀತಿರುವಂತಹ ಮಹಾ ಲಸಿಕೆ ಅಭಿಯಾನ. ಕೇಂದ್ರ ಸರ್ಕಾರದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಕೈ ಜೋಡಿಸಿದೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್. ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಲಸಿಕೆ ಹಾಕುವ ಮಹಾ ಕಾರ್ಯವನ್ನು ನಡೆಸ್ತಾ ಇದೆ. ಇವತ್ತಿನಿಂದ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಟ್ವರ್ಕ್ 18 ಸಂಜೀವಿನಿ ವಾಹನ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಹೋಗುತ್ತೆ. ಸರ್ಕಾರದ ಸಹಕಾರದೊಂದಿಗೆ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ DC ರಾಜೇಂದ್ರ ಅವರು ತೆಂಗಿನಕಾಯಿ ಒಡೆದು ರಿಬ್ಬನ್ ಕಟ್ ಮಾಡಿ ವ್ಯಾಕ್ಸಿನೇಷನ್ ವಾಹನಕ್ಕೆ ಚಾಲನೆ ಕೊಟ್ಟರು. ಏಪ್ರಿಲ್ 21ರಂದು ಭಾರತದ ವಾಘಾ ಗಡಿಯಲ್ಲಿ ಬಲಭಾಗದಲ್ಲಿ ನೋಡ್ತಿದ್ದಿಲ್ಲ, ಅದು ಏಪ್ರಿಲ್ 21 ಆಗಿದ್ದು. ಸಂಜೀವಿನಿ ಲಸಿಕೆ ಅಭಿಯಾನ ಶುರುವಾಯಿತು. ಚಾಲನೆ ಕೊಟ್ಟವರು ಪ್ರಸಿದ್ಧ ನಟ ಸೋನು ಸೂದ್ ಅವರೇ ರಾಯಭಾರಿ. ವಾಘಾ ಗಡಿಯಲ್ಲಿ ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ಚಾಲನೆ ಕೊಟ್ಟರು. ಈ ಸಂಜೀವಿನಿ ವಾಹನ ಅಮೃತ್ಸರ್, ನಾಸಿಕ್, ಗುಂಟೂರು, ಇಂದೋರ್ ಮುಗಿಸಿ ಇದೀಗ ದಕ್ಷಿಣ ಕನ್ನಡಕ್ಕೆ ಬಂದಿದೆ. ಇವತ್ತಿನಿಂದ ಜೂನ್ 22ರವರೆಗೆ 30 ದಿನಗಳ ಕಾಲ ದಕ್ಷಿಣ ಕನ್ನಡದ ಹಳ್ಳಿಗಳಲ್ಲೂ ಸಂಜೀವಿನಿ ಲಸಿಕೆ ವಾಹನ ಓಡಾಡುತ್ತೆ. ಪ್ರತಿಯೊಬ್ಬರೂ ಲಸಿಕೆ ಹಾಕಿಸ್ಕೊಳ್ಬೇಕು ಎನ್ನುವ ಮಹತ್ವದ ಉದ್ದೇಶದಿಂದ ನೆಟ್ವರ್ಕ್ 18 ಸಂಜೀವಿನಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಲಾಕ್ಡೌನ್ ಆಗಿ ಇವತ್ತು 15 ದಿವಸ, ಜೂನ್ 7ನೇ ತಾರೀಕು ತನಕ ಲಾಕ್ಡೌನ್ ಎಕ್ಸ್ಟೆಂಡ್ ಆಯಿತು. ರೂಲ್ಸ್ ಕೂಡ ಅಷ್ಟೇ ಟೈಟ್ ಆಯಿತು. ಇವತ್ತು ಬೆಳಗ್ಗೆ ಏನಾಯಿತು ಅಂತೀರಾ? ಬೆಂಗಳೂರಿನಲ್ಲಿ ಕಠಿಣ ರೂಲ್ ಜಾರಿ ಮಾಡಿದ್ರು ಪೊಲೀಸರು. ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ. ನೃಪತುಂಗ ರಸ್ತೆಯಲ್ಲಿ ವಾಹನಗಳ ತಪಾಸಣೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅನಗತ್ಯವಾಗಿ ಯಾರು ಓಡಾಡ್ತಿದ್ದಾರೆ ಅವ್ರ ಮೇಲೆ ಕೇಸು, ಅವ್ರ ವಾಹನ ಸೀಸು, ಅವ್ರಿಗೆ ಫೈನು. ACP ನಜ್ಮಾ ಫಾರೂಕಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಪೊಲೀಸರ ಜೊತೆ ಕೆಲವರು ವಾಗ್ವಾದಕ್ಕೆ ಇಳಿದ್ರು, ಅವ್ರನ್ನೂ ವಶಕ್ಕೆ ಪಡ್ಕೊಂಡ್ರು. KR ಮಾರುಕಟ್ಟೆಯಲ್ಲಿ ಅಲ್ಲೂ ಕೂಡ ವಾಹನ ತಪಾಸಣೆ ಜೋರಾಗಿ ನಡೀತಾ ಇದೆ. ಬೆಳಗ್ಗೆಯಿಂದ 50-60 ವಾಹನಗಳು ಸೀಸ್ ಆಗಿದೆ. ಪೊಲೀಸರ ಜೊತೆ ವಾಗ್ವಾದ ಮಾಡ್ತಿದ್ದ 3 ಜನ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಯಾರು ಒಳ್ಳೆ ಕೇಸ್ ಇದೆ, ಯಾರು ಒಳ್ಳೆ ಕೇಸ್ ಇದೆ. ಓಕೆ, ಲೆಟ್ಸ್ ಸಿ. ಎರಡೂ ಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ. ಎರಡೂ ಕಡೆ ನನ್ನ ಸಹೋದ್ಯೋಗಿಗಳು ಲೈವ್ ಬರ್ತಾರೆ, ಅಲ್ಲೇನಾಗ್ತಿದೆ ಅಂತ ತೋರಿಸೋಣ. ಏನ್ವೇ ನೃಪತುಂಗ ರಸ್ತೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಈಗ ತುಂಬ ಜನ ವಾದಗಿದೆ ಎಲ್ಲ ಮಾಡ್ತಿದ್ದಾರೆ. ನಮ್ಮ ತಪ್ಪಿಲ್ಲ ಮೇಡಮ್, ಹಂಗೆ ಮೇಡಮ್ ಅಂತೆಲ್ಲ ಹೇಳ್ತಿರ್ತಾರೆ ಕೆಲವರು. ಬಟ್ ಸ್ಟಿಲ್ ಅದು ಅಗತ್ಯದ ಅವಶ್ಯಕತೆಯ ಕೆಲಸ ಅಲ್ಲ. ನೀವು ಸುಮ್ಮನೆ ಇದನ್ನು ತೋರಿಸ್ಬೇಡಿ, ವಿನಾಕಾರಣ ಹೇಳಬೇಡಿ, ಪೂರಕವಾದ ದಾಖಲೆ ಕೊಡಿ, ಮುಂದಕ್ಕೆ ಹೋಗಿ ಅಷ್ಟೇ ಪೊಲೀಸ್ನವ್ರು ಕೇಳ್ತಿರೋದು. ಆದರೆ ತುಂಬ ಜನ ಓಡಾಡ್ತಿದ್ದಾರಂತ ಆ ಥರ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರ ವಾಹನ ಸೀಸ್ ಮಾಡಿದ್ದಾರೆ. ACP ನಜ್ಮಾ ಫಾರೂಕಿ ಅವರ ನೇತೃತ್ವದಲ್ಲಿ ಒಂದು 20 ಜನ ನೃಪತುಂಗ ರಸ್ತೆಯಲ್ಲಿ ಬೆಂಗಳೂರಿನ ಒಂದು 500 ಕಡೆ ಇದೇ ಥರ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ಮುನಿರಾಜು, KR ಮಾರುಕಟ್ಟೆ ಹತ್ರ ಮಂಜುನಾಥ್. ನಾನು ಮುನಿರಾಜ್ಗೆ ಹೋಗಕ್ಕೆ ಮುಂಚೆ ಮಂಜುನಾಥ್ ಹತ್ರ ಕೇಳ್ಬಿಡ್ತೀನಿ. ಬಿಕಾಸ್ ಬೆಳಗ್ಗೆಯಿಂದ ಬೆಂಗಳೂರಿನ ಎಲ್ಲ ಕಡೆ ಬ್ಯಾರಿಕೇಡ್ ಆಗಿ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಮಾರ್ಕೆಟಲ್ಲಿ ಏನು ನಡೀತಿದೆ ಮಂಜುನಾಥ್? ಅಲ್ಲಿನ ದೃಶ್ಯ ತೋರಿಸಿ. ಏನೋ ತುಂಬ ವಾಹನಗಳು ಸೀಸ್ ಆಗಿದೆಯಂತೆ, ಹೌದಾ? ಎಸ್
ಖಂಡಿತ ಹರೀಶ್, ಯಾಕಂದ್ರೆ ಜನ ಎಷ್ಟೇ ಹೇಳಿದ್ರು ಕೂಡ ಅಷ್ಟೇ ಕೇಳ್ತಾ ಇಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಸರಾಗವಾಗಿ ಬರ್ತಾ ಇದ್ದಾರೆ. ವೆಹಿಕಲ್ ಅನ್ನ ಪೊಲೀಸರ ಕೈ ಕೊಟ್ಟು ಹೋಗ್ತಿದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಪೊಲೀಸರ ವೆಹಿಕಲ್ ಗಳನ್ನ ಸೀಸ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ನೀವು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಮಾರುಕಟ್ಟೆ ಫ್ಲೇವರ್ ನ ಜಂಕ್ಷನ್ ನ ಕೆಳಭಾಗದಲ್ಲಿ ಈಗಾಗಲೇ ಪೊಲೀಸರು ಹೆಚ್ಚುವರಿಯಾಗಿ ಹಾಕ್ಸ್ಕೊಂಡಿದ್ದಾರೆ. ಯಾಕಂದ್ರೆ ಬೆಳಿಗ್ಗೆ ಟೈಮ್ ನಲ್ಲಿ ಮಾರ್ಕೆಟ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ ಗಳು ಬರ್ತಾ ಇರುವಂತ ಒಂದು ಕಾರಣಕ್ಕೋಸ್ಕರ ವೆಹಿಕಲ್ ಗಳನ್ನ ಪೊಲೀಸರು ಸರಾಗವಾಗಿ ಸೀಸ್ ಮಾಡ್ತಾನೆ ಇದ್ರು. ಸೀಸ್ ಮಾಡಿರುವಂತಹ ವೆಹಿಕಲ್ ಅನ್ನ ಇಲ್ಲಿನ ಒಂದು ಸಿಬ್ಬಂದಿ ಇಲ್ಲಿಂದ ಸ್ಟೇಷನ್ಗೆ ತಗೊಂಡೋಗ್ಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮೆನ್ ಶಾರ್ಟೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಧಿಕ ಸಂಖ್ಯೆಯಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಯವರನ್ನು ಕೂಡ ಈಗಾಗಲೇ ಒಂದು ಪ್ಲೇಸ್ ನಲ್ಲಿ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಲಾ ಅಂಡ್ ಆರ್ಡರ್ ಪೊಲೀಸರು, ಟ್ರಾಫಿಕ್ ಪೊಲೀಸರು, ಜೊತೆಗೆ ಸಿವಿಲ್ ಡಿಫೆನ್ಸ್ ನಿಂದಲೂ ಕೂಡ ಅಷ್ಟೇ ಒಂದಷ್ಟು ಜನ ಸಿಬ್ಬಂದಿಯನ್ನು ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಮಾರ್ಷಲ್ಗಳು ಕೂಡ ಅಷ್ಟೇ ಈಗಾಗಲೇ ಒಂದು ವೇಳೆ ಮಾಸ್ಕ್ ಇಲ್ಲದೆ ಯಾರಾದ್ರೂ ಬಂದಂತ ವೇಳೆ ಅವರಿಗೆ ಫೈನ್ ಹಾಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಅವ್ರ ಕೈಯಿಂದ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಪೊಲೀಸರು ತಪಾಸಣೆಯನ್ನ ಮಾಡ್ತಿರುವಂತಹದ್ದು. ಅದು ಬಿಟ್ರೆ ಉಳಿದಂತಹ ಯಾವುದೇ ಒಂದು ಸಿಬ್ಬಂದಿ ಅವರು ಬಂದಂತಹ ಟೈಮ್ ನಲ್ಲಿ ಅವರನ್ನ ಪೊಲೀಸರು ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ಕೊಂತಿದ್ದಾರೆ. ಅವರು ಮೊದಲನೇದಾಗಿ ಕೇಳುವಂತಹದ್ದು ಯಾರೇ ಬಂದ್ರು ವೆಹಿಕಲ್ ಅನ್ನು ನಿಲ್ಲಿಸಿ ಅವ್ರದನ್ನ ಮೊದಲನೇದಾಗಿ ಎಲ್ಲೋ ಹೋಗ್ತಿದ್ರೆ ಅಂತ ಕೇಳ್ತಾರೆ. ಜೊತೆಗೆ ಐಡಿ ಕಾರ್ಡ್ ಅನ್ನು ಕೂಡ ಅಷ್ಟೇ ಪ್ರತ್ಯೇಕವಾಗಿ ಕೇಳ್ತಾರೆ. ಐಡಿ ಕಾರ್ಡ್ ಇಲ್ಲದೆ ಏನಾದರೂ ಸುಖ ಸುಮ್ಮನೆ ಅವ್ರು ಏನಾದರೂ ಓಡಾಟವನ್ನ ಮಾಡ್ತಿದ್ದಂತ ವೇಳೆಯಲ್ಲಿ, ಜೊತೆಗೆ ಇವರು ಯಾವುದೇ ಕೆಲಸ ಇಲ್ಲದೆ ಸುಮ್ಮನೆ ಬಂದಿದ್ದಾರೆ ಹೊರಗಡೆ ಅಂತ ಗೊತ್ತಾದಂತ ವೇಳೆಯಲ್ಲಿ ಅವರ ವೆಹಿಕಲ್ ಗಳನ್ನ ಮುಲಾಜಿಲ್ಲದೆ ಸೀಸ್ ಮಾಡ್ತಾರೆ. ಜೊತೆಗೆ ಪ್ರಮುಖವಾಗಿ ಇವತ್ತಿನಿಂದ ಯಾವುದೇ ಇನ್ಫ್ಲೂಯೆನ್ಸ್ ಗಳನ್ನು ಕೂಡ ಅಷ್ಟೇ ಪೊಲೀಸರು ಸ್ವೀಕಾರ ಮಾಡ್ತಿಲ್ಲ. ಜೊತೆಗೆ ಯಾರೋ ಒಂದು ಫೋನ್ ಅನ್ನು ಕೂಡ ಅಷ್ಟೇ, ಅಟ್ಲೀಸ್ಟ್ ಸರ್ ನನ್ಗೆ ಯಾರಾದ್ರೂ ಒಬ್ಬ ಆಫೀಸರ್ ಪರಿಚಯ ಅವ್ರ ಕೈಯಲ್ಲಿ ಮಾತಾಡಿಸ್ತೀನಿ ಅಂದ್ರೂ ಕೂಡ ಅಷ್ಟೇ ಅವರ ಫೋನ್ ಗಳನ್ನು ಕೂಡ ಅಷ್ಟೇ ಪೊಲೀಸರು ಇವತ್ತು ತಗೊಂತಾ ಇಲ್ಲ. ಯಾಕಂದ್ರೆ ಒಂದು ಟೈಮ್ ನಲ್ಲಿ ನಾವು ಇದೇ ರೀತಿ ಬಿಟ್ಕೊಂಡು ನಿಮ್ಮನ್ನೆಲ್ಲರೂ ಕೂಡ ಅಷ್ಟೇ ದಾರಿಗೆ ನೀವು ದಿನೇ ದಿನೇ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ಆ ಒಂದು ಕಾರಣಕ್ಕೂ ನಾವು ಯಾವುದೇ ಇನ್ಫ್ಲೂಯೆನ್ಸ್ ಕೂಡ ಅಷ್ಟೇ ಬಗ್ಗಲ್ಲ ಅನ್ನುವಂತ ಮಾತನ್ನು ಹೇಳ್ತಿರುವಂತದ್ದು. ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಐಡೆಂಟಿ ಕಾರ್ಡ್ಗಳು ನಕಲಿಯಾಗಿ ಕೆಲವೊಂದಷ್ಟು ಮೀಡಿಯಾ ಅಂತಾನೂ ಕೂಡ ಅಷ್ಟೇ ಬಂದಿರುವಂತಹ ಐಡೆಂಟಿ ಕಾರ್ಡ್ ಗಳನ್ನು ಕೂಡ ನೀವು ಗಮನಿಸಬಹುದು. ಪೊಲೀಸರ ಕೈಯಲ್ಲಿ ಒಂದಷ್ಟು ಜನ ಮಾಧ್ಯಮದವರು ಅಂತೇಳಿ ಐಡೆಂಟಿ ಕಾರ್ಡ್ ಇಟ್ಕೊಂಡು ಓಡಾಡ್ತಿರುವಂತದ್ದು, ಇನ್ನೊಂದಷ್ಟು ಜನ ಪೊಲೀಸರು ಅಂತೇಳಿ ಇಟ್ಕೊಂಡು ಓಡಾಡ್ತಿರುವಂತದ್ದು. ಇಂತಹ ಒಂದು ಪ್ರಕರಣಗಳಲ್ಲಿ ಮೊನ್ನೆಯಿಂದ ಜಾಸ್ತಿ ಆಗಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಮಾಧ್ಯಮದವರೇ ಆಗಿದ್ರು ಕೂಡ ಅಷ್ಟೇ ಕನ್ಫರ್ಮೇಶನ್ ತಗೊಂತಾರೆ, ಅವ್ರು ನಿಜವಾಗ್ಲೂ ಪತ್ರಕರ್ತರ ಅಲ್ವಾ ಅಂತ. ಒಂದು ವೇಳೆ ಪೊಲೀಸ್ ಸ್ಟಿಕ್ಕರ್ ಹಾಕೊಂಡು ಬಂದಂತ ವೇಳೆಯಲ್ಲಿ ಅವರನ್ನು ಕೂಡ ಅಷ್ಟೇ ಒಂದು ವೆರಿಫೈ ಮಾಡ್ತಾರೆ. ಪೊಲೀಸ್ ಆದ್ರೆ ಐಡೆಂಟಿ ಕಾರ್ಡ್ ಅನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿರ್ತೀವಿ, ಐಡಿ ಕಾರ್ಡ್ ಅನ್ನ ಕಡ್ಡಾಯವಾಗಿ ಯಾರೇ ಆದ್ರೂ ಕೂಡ ಅಷ್ಟೇ ತೋರಿಸಲೇಬೇಕಾಗುತ್ತೆ. ಈ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಳ್ಳುವಂತವರ ಸಂಖ್ಯೆ ಕೂಡ ಅಷ್ಟೇ ದಿನೇ ದಿನೇ ಬೆಂಗಳೂರು ನಗರದಲ್ಲಿ ಜಾಸ್ತಿ ಆಗ್ತಿದೆ. ಈ ಒಂದು ಕಾರಣಕ್ಕೋಸ್ಕರ ಮುಲಾಜಿಲ್ಲದೆ ಪೊಲೀಸರು ಎಲ್ಲಾ ಒಂದು ವೆಹಿಕಲ್ ಗಳನ್ನ ಸೀಸ್ ಮಾಡುವಂತ ಜೊತೆಗೆ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂತಹದ್ದು. ಹರೀಶ್, ಓಕೆ, ಇನ್ನು ನೃಪತುಂಗ ರಸ್ತೆಯಲ್ಲಿ ನನ್ನ ಸಹೋದ್ಯೋಗಿ ಮುನಿರಾಜು ಕೂಡ ಲೈವ್ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಹೇಗಿದೆ ವಾಹನ ತಪಾಸಣೆಯ ಬಿರುಸು? ವೆಹಿಕಲ್ಗಳು ಕಡಿಮೆ ಆಯ್ತಾ ಅಥವಾ ಜನ ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿದ್ದಾರಾ? ಟ್ರಾಫಿಕ್ ಜಾಮ್ ಹೇಗಿದೆ? ಹರೀಶ್, ಪೊಲೀಸರು ಒಂದು ವೆಹಿಕಲ್ ಚೆಕ್ ಮಾಡ್ತಾ ಇದ್ದಂತೆ ಸ್ವಲ್ಪ ಮಟ್ಟಿಗೆ ರಸ್ತೆಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಈಗಾಗಲೇ ನೃಪತುಂಗ ರಸ್ತೆಯಲ್ಲಿ ಏನು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಇತ್ತು. ಆದರೆ ಈಗ ಪೊಲೀಸರು ಸುಮಾರು 1 ಗಂಟೆಯಿಂದ ವೆಹಿಕಲ್ ಚೆಕ್ ಮಾಡ್ತಿರೋದ್ರಿಂದ ಈಗ ಸ್ವಲ್ಪ ಮಟ್ಟಿಗೆ ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ ಪೊಲೀಸರು ಎಲ್ಲ ಕಡೆ ಒಂದು ಬ್ಯಾರಿಕೇಡ್ ಹಾಕೊಂಡು ಚೆಕ್ ಮಾಡ್ತಿರೋದ್ರಿಂದ ಸಾಕಷ್ಟು ಜನ ಏನು ವಾಪಸ್ ಮನೆಗಳಿಗೆ ಹೋಗಿರ್ಬೋದು ಅಥವಾ ಮನೆಯಿಂದ ಹೊರಗಡೆ ಬರೋದಕ್ಕಿಂತ ಅಲ್ಲೇ ಇರೋದು ಸೇಫ್ ಅಂತೇಳಿ ಈಗ ಉಳ್ಕೊಂಡಿರ್ಬೋದು. ಆದ್ರೂ ಸಹ ಇನ್ನೂ ಕೆಲವು ವೆಹಿಕಲ್ ಮೂವ್ಮೆಂಟ್ ಹಾಗೆ ಇದೆ. ಏನು ಕಾರು ಮತ್ತೆ ಬೈಕ್ಗಳು ಇನ್ನೂ ಸಹ ಓಡಾಡ್ತಿರುವಂತದ್ದು. ಅಂತ ವೆಹಿಕಲ್ಸ್ ಅನ್ನ ಈಗಲೂ ಸಹ ಚೆಕ್ ಮಾಡಿ ಅವರನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾನೆ ಇದ್ದಾರೆ. ಸುಮಾರು ಈ ಒಂದು ರಸ್ತೆಯಲ್ಲಿ ಒಂದು 7-8 ಕಾರುಗಳು ಹಾಗೂ 7-8 ಬೈಕ್ಗಳನ್ನು ಸಹ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೂ 5-6 ಜನರನ್ನು ಸಹ ತಮ್ಮ ವಶಕ್ಕೆ ಪಡ್ಕೊಂಡು ಅವ್ರ ಮೇಲೆ ಒಂದು NDMA ಅಡಿಯಲ್ಲಿ ಕೇಸ್ ಹಾಕೋದಕ್ಕೂ ಸಹ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಮತ್ತೆ ಇಲ್ಲಿ ನೋಡಬಹುದು, ಸುಮಾರು 20ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಇಲ್ಲಿ ಬರುವಂತಹ ಪ್ರತಿ 2 ವೀಲರ್ ಕಾರು ಮತ್ತೆ ಆಟೋ ಹಾಗೂ ಗೂಡ್ಸ್ ವಾಹನಗಳನ್ನು ಸಹ ತಪಾಸಣೆ ಮಾಡ್ತಿದ್ದಾರೆ. ಅದು ಸರ್ಕಾರಿ ವಾಹನ ಆಗಿರ್ಬೋದು, ಖಾಸಗಿ ವಾಹನ ಆಗಿರ್ಬೋದು, ಅಥವಾ ಯಾವುದೇ ಇಲಾಖೆಗೆ ಸೇರಿದ ಕಾರಾದ್ರೂ ಸರಿ, ಅದನ್ನು ತಪಾಸಣೆ ಮಾಡಿ ನಂತರ ಹೊರಗಡೆ ಬಿಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕೆಲವರು ಸ್ಟಿಕ್ಕರ್ ಅನ್ನು ಹಾಕೊಂಡು ಸುಮ್ಮನೆ ಓಡಾಡ್ತಿರ್ತಾರೆ, ಅಂತವ್ರನ್ನು ಸಹ ತಪಾಸಣೆ ಮಾಡಿ ಮತ್ತೆ ಏನು ಅನಗತ್ಯ ಸೇವೆ ಮತ್ತೆ ಇದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳಿ ಒಂದು ಹಾಳೆಯನ್ನು ಅಂಟಿಸ್ಕೊಂಡು ಓಡಾಡ್ತಿರ್ತಾರೆ. ಆ ರೀತಿಯ ಒಂದು ಪ್ರತಿಯೊಂದು ವೆಹಿಕಲ್ಸ್ ಅನ್ನ ಈಗಾಗಲೇ ಚೆಕ್ ಮಾಡ್ತಿದ್ದಾರೆ. ಮತ್ತೆ ಕೆಲವರು ಆಸ್ಪತ್ರೆಗೆ ಹೋಗ್ಬೇಕು, ತುರ್ತಾಗಿದೆ ಅಂತೇಳಿ ಕೆಲವು ಡಾಕ್ಯುಮೆಂಟ್ ಸಹ ಇಟ್ಕೊಂಡು ಓಡಾಡ್ತಿದ್ರೆ ಅಂಥವ್ರನ್ನು ಸಹ ಒಂದು ಚೆಕ್ ಮಾಡಿ ಕಳಿಸುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಹರೀಶ್, ಓಕೆ, ಇದಿಷ್ಟು ಕೂಡ ನೃಪತುಂಗ ರಸ್ತೆ, ಇನ್ನೊಂದು ಕಡೆ KR ಮಾರುಕಟ್ಟೆ. ಮಂಜುನಾಥ್, ಥ್ಯಾಂಕ್ ಯು ಸೊ ಮಚ್ ಅಪ್ಡೇಟ್ ಮಾಡಿದ್ದಕ್ಕೆ. ಮುನಿರಾಜು, ಥ್ಯಾಂಕ್ ಯು. ಬಟ್ ಬೆಳಗ್ಗೆಯಿಂದ ಅಫ್ಕೋರ್ಸ್ ಅಲ್ಲಿ ಲೈವ್ ಅಪ್ಡೇಟ್ಸ್ ಕೊಡ್ತಾನೆ ಇದ್ದೀರಿ. ವಾಹನ ಸಂಖ್ಯೆ ಇವಾಗ ಇದು ಒಂದು ಸ್ವಲ್ಪ ಹೊತ್ತು ಮುಂಚೆ ನೀವು ನೋಡ್ತಿರೋ ಈ ದಟ್ಟಣೆ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಒಂದಷ್ಟು ವಾಹನ ಸೀಸ್ ಆದಮೇಲೆ, ಒಂದಷ್ಟು ಜನ ಅರೆಸ್ಟ್ ಆದಮೇಲೆ, ಒಂದಷ್ಟುಗಳು ಫೈನ್ಗಳು ಬಿದ್ದ ಮೇಲೆ ಈಗ ಒಂದಷ್ಟು ವಾಹನ ದಟ್ಟಣೆ ಕಡಿಮೆ ಆಗಿದೆ. ಟ್ರಾಫಿಕ್ ಜಾಮ್ ಇಲ್ಲ, ಬರ್ತಾ ಇದ್ದಾರೆ, ಚೆಕ್ ಮಾಡಿ ಮುಂದಕ್ಕೆ ಕಳಿಸ್ತಾ ಇದ್ದಾರೆ ಅಂತ. KR ಮಾರ್ಕೆಟೆ ಮತ್ತು ನೃಪತುಂಗ ರಸ್ತೆ. ಆದರೆ KR ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಒಂದು 50-60 ವೆಹಿಕಲ್ಗಳು ಸೀಸ್ ಆಗಿದೆಯಂತೆ, ಒಂದು ಜಪ್ತಿ ಮಾಡಿದ್ದಾರೆ.
ಬಿಕಾಸ್ ಅವರೆಲ್ಲ ವಿನಾಕಾರಣ ಓಡಾಡ್ತಿದ್ರು ಅಂತ. ಈ ವೆಹಿಕಲ್ ಕೊಡಲ್ಲ ಅವ್ರಿಗೆ, ಫೈನ್ ಕಟ್ಬಿಟ್ಟು ತಗೊಂಡೋಗ್ಬೋದು ಅಂತಿದ್ರೆ ಆ ಸೀನು ಇಲ್ಲ, ನೇರವಾಗಿ ಕೋರ್ಟ್ಗೆ ಹಾಕ್ತಾರೆ, ನೀವು ಆಮೇಲೆ ಗೀಸು ಅಂತ ಬಿಡಿಸ್ಕೋಬೇಕಷ್ಟೇ. ಸೊ ಹಾಗಾಗಿ ಯಾರು ಕೂಡ ವಿನಾಕಾರಣ ಓಡಾಡಬೇಡಿ, ರಸ್ತೆಗೆ ಬರಬೇಡಿ, ಸಾಧ್ಯ ಆದಷ್ಟು ಮನೇಲಿರಿ. ಏನೋ ಎಮರ್ಜೆನ್ಸಿ ಕುತ್ತಿಗೆಗಿದ್ದರೆ ಆ ಕಾರಣ ಏನಿತ್ತು ಅದಕ್ಕೆ ಪೂರಕ ದಾಖಲೆ ಕೊಡೋಕ್ಕಿದ್ರೆ ಯು ಕ್ಯಾನ್ ವಾಕೌಟ್ ಆಚೆ ಬರ್ಬೋದು ಮನೆಯಿಂದ, ಅಲ್ಲಿ ಹೋಗ್ಬೋದು. ಸೊ ಅದು ನಿಮ್ಮ ಗಮನಕ್ಕೆ. ಉಪವಾಸ ಈ ಕಣ್ಣು ಜೂಮ್ ಹಾಕ್ರಲ್ಲ, ಜೂಮ್ ಹಾಕ್ರಿ. ಮುಂದುವರಿತೆ, ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ಕಟ್ಟೆಯಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು, ತುಂಬ ಎನ್ಕ್ವೈರಿಗಳು ಶುರುವಾಗಿತ್ತಲ್ಲಿ. ಯಾಕೆಂದರೆ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ಚೆಕ್ ಮಾಡಿ ಅವ್ರು ಬಿಡ್ತಾ ಇದ್ರು. ಕಠಿಣ ರೂಲ್ಸ್ ಜಾರಿ ಮಾಡಿದ್ದಾರೆ. ಇದು KR ಮಾರ್ಕೆಟ್ ಬೆಳಗ್ಗೆ ಒಂದು 50-60 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ ಆಫೀಸರ್ಸ್ಗಳು. ಯಾರು ಸುಖ ಸುಮ್ಮನೆ ಓಡಾಡ್ತಿದ್ರು ಅವ್ರಿಗೆಲ್ಲ ಬಿಸಿ ಮುಟ್ಟಿಸಿದ್ದಾರೆ. ಫೈನ್ ಹಾಕೋದ್ರ ಜೊತೆಗೆ ವಾಹನ ಸೀಸ್ ಮಾಡೋದ್ರ ಜೊತೆಗೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ. ಪ್ರತಿಯೊಬ್ಬರನ್ನು ಅವ್ರ ID ಕಾರ್ಡ್ ಏನು, ಅವ್ರು ಯಾರು, ಎತ್ತ ಲೆಟ್ರ ಏನಿದೆ, ಯಾಕೆ ಓಡಾಡ್ತಿದ್ದಾರೆ, ಪ್ರತಿಯೊಂದನ್ನು ಗಾಡಿ ಮೇಲೆ ಆ ಥರ ಸ್ಟಿಕ್ಕರ್ ಇದ್ದರೆ ಇವರು ಅದಕ್ಕೆ ಸಂಬಂಧಪಟ್ಟವರ ಇಲ್ವಾ, ಪ್ರತಿಯೊಂದನ್ನು ಚೆಕ್ ಮಾಡೇ ಅಲ್ಲಿಂದ ಮುಂದಕ್ಕೆ ಕಳಿಸ್ತಾ ಇರೋದು. ಆ ದೃಶ್ಯ ನೋಡ್ತಿದ್ದೀರಿ. ನೃಪತುಂಗ ರಸ್ತೆ ಮತ್ತು KR ಮಾರ್ಕೆಟ್ ರಸ್ತೆ ಎರಡೂ ದೃಶ್ಯ ತೋರಿಸ್ತಾ ಇದ್ದೀವಿ. ಶಿಕ್ಷಕರನ್ನ ಕೊರೋನಾ ವಾರಿಯರ್ಸ್ ಅಂತ ಪರಿಗಣಿಸಿ ಮೃತ ಶಿಕ್ಷಕರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಿ. ಟ್ವೀಟ್ ಮೂಲಕ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ತುಂಬಾ ಜನ ಶಿಕ್ಷಕರು ಡ್ಯೂಟಿಗೆ ಹೋಗಿದ್ದಾರೆ. ಅದು ಎಲೆಕ್ಷನ್ ಡ್ಯೂಟಿ ಆಗಿರಲಿ, ಬೇರೆ ಬೇರೆ ವಿದ್ಯಾಗಮ ಯೋಜನೆ, ಬೇರೆ ಬೇರೆ ಕಡೆಲ್ಲ ಹೋಗಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಅವ್ರ ಕುಟುಂಬಕ್ಕೆ ಆಸರೆ ಯಾರು? ಹಾಗಾಗಿ ಅವ್ರನ್ನ ಕೊರೋನಾ ವಾರಿಯರ್ಸ್ ಅಂತ ಪರಿಗಣಿಸಿ ಪ್ರತಿ ಮೃತ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಿ ಅಂತ ಟ್ವೀಟ್ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು. ಚುನಾವಣಾ ಕರ್ತವ್ಯದಲ್ಲಿ ದುಡಿದಿದ್ದಾರೆ, ವಿದ್ಯಾಗಮಕ್ಕೆ ಹೋಗಿದ್ದಾರೆ. 145 ಶಿಕ್ಷಕರು ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಸೊ ಮೃತಪಟ್ಟ ಶಿಕ್ಷಕರಿಗೆ ವಾರಿಯರ್ಸ್ ಅಂತ ಪರಿಗಣಿಸಿ ಪ್ರತಿ ಕುಟುಂಬಗಳಿಗೆ 50 ಲಕ್ಷ ಪರಿಹಾರ ಕೊಡಿ ಅಂತ ಆಗ್ರಹಿಸುತ್ತೇನೆ ಅಂತ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಈ ನ್ಯೂಸ್ ನೋಡಿ. ಆತನಿಗೆ ಕೊರೋನಾ ಪಾಸಿಟಿವ್, ಹೋಮ್ ಐಸೋಲೇಷನ್ ಇರೋಕೆ ಹೇಳಿದ್ರು, ಆದರೆ ಆತ ಇರ್ತಾ ಇಲ್ಲ. ಅವನೇನು ಮಾಡ್ದ ಗೊತ್ತಾ, ಗುಡ್ಡ ಹತ್ತು ಕೂತ್ಕೊಂಡ್ಬಿಟ್ಟ. ಇದು ಕೊಪ್ಪಳದ ಕುಷ್ಟಗಿಯ ಹಿರೇ ಮನ್ನಾಪುರದಲ್ಲಿ ನಡೆದಿರುವಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್. ಇವ್ರನ್ನೆಲ್ಲ ಹೆಂಗೆ ಕನ್ವಿನ್ಸ್ ಮಾಡ್ಬೇಕು ಯೋಚನೆ ಮಾಡಿ.
ಆತನಿಗೆ ಕೊರೋನಾ ಪಾಸಿಟಿವ್, ಹೋಮ್ ಐಸೋಲೇಷನ್ಲಿ ನಾನು ಇರಲ್ಲ ಅಂತ ಆತನ ವಾದ. ಏನು ಮಾಡ್ತಾನೆ, ಗುಡ್ಡ ಹತ್ಕೊಂಡು ಕೂತ ಆ ವ್ಯಕ್ತಿ, ಕೊರೋನಾ ಸೋಂಕಿತ ಅವನು, ಹೋಗಿ ಎಳ್ಕೊಂಬರಂಗೂ ಇಲ್ಲ, ಬಿಕಾಸ್ ಪಾಸಿಟಿವ್. ಇನ್ನು ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಕೊರೋನಾ ಸೋಂಕಿತ ಗುಡ್ಡ ಹತ್ತು ಕೂತ್ಕೊಂಡಿದ್ದಾನೆ. ಕೊಪ್ಪಳದ ಕುಷ್ಟಗಿಯ ಹಿರೇಮನ್ನಾಪುರದಲ್ಲಿ ನಡೆದಿರುವಂಥ ಘಟನೆ. ಗ್ರಾಮದ 11 ಜನರಿಗೆ ಕೊರೋನಾ ಸೋಂಕು, 11ರಲ್ಲಿ 10 ಜನ ಕೋವಿಡ್ ಕೇರ್ ಸೆಂಟರ್ನಲ್ಲಿದ್ದಾರೆ, ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಆದರೆ ಒಬ್ಬ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಅವನಿಗೆ ಭಯ, ಟ್ರೀಟ್ಮೆಂಟ್ ತಗೊಳ್ಳಲ್ಲ ನಾನು ಅಂತ. ಭಯಪಟ್ಟು ಟ್ರೀಟ್ಮೆಂಟ್ ತಗೊಳ್ಳದೆ ಹೋದರೆ ಆಮೇಲೆ ಇನ್ನೂ ಏನೇನೋ ಆಗ್ಬಿಡುತ್ತೆ. ಬೆಟ್ಟ ಏರಿ ಕುಳಿತಿದ್ದಾನೆ. ಕುಷ್ಟಗಿ ತಾಲೂಕು ಪಂಚಾಯಿತಿ ಇಒ ಕುಷ್ಟಗಿಯ PSI ಭೇಟಿ ಕೊಟ್ಟರು, ಪರಾರಿಯ ಅದನ್ನು ಮನವೊಲಿಸಿದ್ರು. ಕೊನೆಗೆ ಫೈನಲ್ಲಿ ಕೋವಿಡ್ ಕೇರ್ ಸೆಂಟ್ರಿಗೆ ಸೇರಿಸಿದಾರಂತೆ ಅಧಿಕಾರಿಗಳು. ಬೆಟ್ಟ ಏರಿದ್ದ ವ್ಯಕ್ತಿ ಈಗ ಕೋವಿಡ್ ಕೇರ್ ಸೆಂಟ್ರಿಗೆ ಫೈನಲ್ಲಿ ಕರ್ಕೊಂಬಂದಿದ್ದಾರೆ. ಯಪ್ಪ, ಆಫೀಸರ್ಸ್ ಕಷ್ಟ ಎಷ್ಟು ಕಷ್ಟ ನೋಡಿ. ಇನ್ನು ಚಾಮರಾಜನಗರದ ಹಳ್ಳಿಗಳಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಆದರೆ ಚಾಮರಾಜನಗರದಲ್ಲಿ ಪಟ್ಟಣ ಪ್ರದೇಶಗಳಿಗೆ ಸೀಮಿತವಾದಂತೆ ಇದೆ ಈ ಲಾಕ್ಡೌನ್ ರೂಲ್ಸ್. ಬಿಕಾಸ್ ಹಳ್ಳಿ ಕಡೆ ಎಲ್ಲ ಓಡಾಡ್ತಿದ್ದಾರೆ ಅಂತ. ಪಟ್ಟಣ ಪ್ರದೇಶಗಳಿಗಿಂತ ಹಳ್ಳಿಗಳಲ್ಲೇ ಕೊರೋನಾ ಹೆಚ್ಚಾಗಿದ್ದರೂ ಅಧಿಕಾರಿಗಳು ಯಾರು ತಲೆ ಕೆಡಿಸ್ಕೊಂಡಿಲ್ವಂತೆ. ಹಳ್ಳಿಗಳಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಗುಂಪು ಸೇರೋದು, ನ್ಯಾಯ ಪಂಚಾಯಿತಿ ನಡೆಸೋದು ಮಾಮೂಲಾಗ್ಬಿಟ್ಟಿದೆ. ಆದರೆ ಕೆಲವು ಹಳ್ಳಿಗಳಲ್ಲಪ್ಪ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಇದು ಯಾವ ಹಳ್ಳಿಗಳು ಗೊತ್ತಿಲ್ಲಪ್ಪ. ಇದಕ್ಕೆ ತಾಜಾ ಉದಾಹರಣೆ ಚಾಮರಾಜನಗರದ ಅನತಿ ದೂರದಲ್ಲಿರುವ ಮೂಡಲಮೊಳೆ ಗ್ರಾಮದಲ್ಲಿ ಲಾಕ್ಡೌನ್ ನಿಯಮಗಳು ಮಾಯ ಆಗಿದೆ. ಬಹುತೇಕರಲ್ಲಿ ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲದಂತಾಗಿದೆ. ನಾ ತಪ್ಪು ಮಾಡಿಲ್ಲ, ಹೇಳ್ಬಿಡು ಬೇಕಾದಾಗಿ. ನೀವು ಟ್ಯೂಷನ್ ಬೇಕಾದ ಮಾಡ್ಬೋದು, ನಾನು ಯಾಕೆ ಕೇಳಲ್ಲ. ಸುಮ್ನೆ ಯಾರು ಸುಮ್ನೆ ಅನ್ನೋದು ಬೇಡ. ನಾ 7 ಗಂಟೆ ಕೇಳು. ನೀನೊಂದು ತಪ್ಪು ಎಲ್ಲರೂ ಮಾಡ್ರೆ ಮೊಬೈಲ್ದಾಗ ನೀವು ಮಾತಾಡ್ರಿ, ರೈತರು ಮಾತಾಡಿ ಮಾತಾಡಿ ಯಾಕ ಒಬ್ಬನೇ ಅಂತ ಇದ್ದ. ನಾ ತಪ್ಪು ಮಾಡಿಲ್ಲ. ಹೆಸರಿಗಷ್ಟೇ ಇವರು ಕೊರೋನಾ ವಾರಿಯರ್ಸ್. ಕೊರೋನಾದಿಂದ ಸತ್ತರೆ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಪೌರ ಕಾರ್ಮಿಕರ ಕುಟುಂಬಗಳ ಕಣ್ಣೀರ ಕಥೆಗಳು ನಿಜವಾಗ್ಲೂ ಮನಮಿಡಿಯೋ ಹಾಗಿದೆ. ಒಂದೊಂದು ಕುಟುಂಬದ್ದು ಒಂದೊಂದು ಕತೆ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬಹಳ ಮೋಸಾರಿ ನಿಜವಾಗ್ಲೂ. ಅವ್ರು ಕೊರೋನಾ ವಾರಿಯರ್ಸ್ ಎಲ್ಲ ಹಂತದಲ್ಲೂ ಪ್ರತಿದಿನ ಕೆಲಸ ಮಾಡ್ತಾರೆ. ಅವರೇನಾದರೂ ಸತ್ತರೆ ಯಾವ ಪರಿಹಾರನೂ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಪ್ರತಿ ಕುಟುಂಬದ ಒಂದು ಕಥೆ ಇದೆ. ತಂದೆ ತಾಯಿ ಇಬ್ಬರು ಸಾವನ್ನಪ್ಪಿದ್ದಾರೆ, ಮಕ್ಕಳು ತಬ್ಬಳಿಗಳಾಗಿದ್ದಾರೆ, ಯಾರೂ ಕೇಳೋರಿಲ್ಲ. ಆಟೋ ಓಡಿಸಿ ಅಕ್ಕನನ್ನು ಸಾಕ್ತಿದ್ದಾನೆ ಒಬ್ಬ ತಮ್ಮ. ಇದು ಗೋರಿಪಾಳ್ಯದ ಮತ್ತೊಂದು ಕುಟುಂಬದ ಕಥೆ. ಪೌರ ಕಾರ್ಮಿಕ ಶ್ರೀನಿವಾಸ್ 9 ತಿಂಗಳ ಹಿಂದೆ ಸಾವನ್ನಪ್ತಾರೆ. ಪತ್ನಿ ರೇಣುಕಾ ಕಳೆದ ವಾರ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ಕುಟುಂಬಕ್ಕೆ ಆಧಾರವಾಗಿದ್ದ ಪೌರ ಕಾರ್ಮಿಕ ಪರಿಹಾರ ಸಿಗದೆ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಮೃತ ಕುಟುಂಬಕ್ಕೆ ಕೆಲಸ ನೀಡ್ತಾ ಇದೆಯಾ, ನೀಡದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಕೊರೋನಾ ವಾರಿಯರ್ಸ್ಗೆ 30 ಲಕ್ಷ ಪರಿಹಾರ BBMPಯಲ್ಲಿ 39 ಮಂದಿಗೆ ಇನ್ನೂ ಸಿಕ್ಕಿಲ್ಲ ಪರಿಹಾರ. ಆರೋಗ್ಯ ಇಲಾಖೆಗೆ ಕಡ್ತಾ ಹೋದರೂ ಕೂಡ ಪರಿಹಾರವನ್ನು ಬಂದಿಲ್ಲ. ಇದೇ ಪ್ರಾಬ್ಲಮ್ಮು. ಸರ್ಕಾರ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತೆಲ್ಲ ಆದೇಶಗಳು ಹೊರಡಿಸ್ತಾರೆ, ಅದು ಯಾವುದೂ ತಲುಪಲ್ಲ. ಅದಕ್ಕೋಸ್ಕರ ಸರ್ಕಾರ ಏನು ಹೇಳಿದ್ರೂ ನಂಬಲ್ಲ ನಾವು. ಅದೇ ಕಥೆ ಆಗಿರೋದು. ಜನರು ಯಾಕೆ ನಂಬಲ್ಲ ಸರ್ಕಾರ ಹೇಳಿದ್ರೆ ಅಂದರೆ ಇದೆ, ಅವ್ರು ಹೇಳಿದ್ದನ್ನು ಪಾಲನೆ ಮಾಡಿಬಿಟ್ರೆ ಯಾರಾದರೂ ಮುಂದೆ ಬರ್ತಾರೆ, ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ಹಿಂದೆ ಮುಂದೆ ಆದರೆ ಸಂಸಾರ ಚೆನ್ನಾಗಿ ಹೋಗುತ್ತೆ ಅಂತ ನಂಬಿಕೆ ಇರುತ್ತೆ. ಆದರೆ ಸರ್ಕಾರ ಹೇಳ್ತಾರೆ, BBMP ಹೇಳುತ್ತೆ ನಾವು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಡಾಕ್ಯುಮೆಂಟು. ಆದರೆ ಸಿಗದೆ ಹೋದರೆ ಆ ವ್ಯಕ್ತಿಯ ಕುಟುಂಬಕ್ಕೆ ಯಾರ ಆಸರೆ? ಕೋವಿಡ್ ಅಲ್ಲಿ ತೀರೋಗಿದ್ದಾರೆ ಹೋದ ವರ್ಷ ಆಗಸ್ಟ್ 23ನೇ ತಾರೀಕು. ನಮ್ಗಿನ್ನೂ ಏನೂ ಅನುಕೂಲ ಆಗಿಲ್ಲ ಸರ್. ನಮ್ಮ ತಾಯಿ ಇವಾಗ ರೀಸೆಂಟ್ ಆಗಿ ತೀರೋಗಿದ್ರು. ಇನ್ನೂ ನಮ್ಗೆ ಅವರು ಯಾವ ಕಾರಣಕ್ಕಮ್ಮ ತೀರ್ಕೊಂಡಿದ್ದು? ಹುಷಾರಿಂದ ತೀರ್ಕೊಂಡ್ರು ಸರ್. ಏನು ಬರಲ್ಲ ಅಂತ ಇಲ್ಲ, ರೆಸ್ಪಾನ್ಸು ಮಾಡ್ತಾ ಇಲ್ಲ ಅವರು. ಇನ್ನೂ ಏನು ಕೊಡ್ತಾನೆ ಇಲ್ಲ ಸರ್. ಕಾಲ್ ಮಾಡ್ತಾ ಇದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಅದೇ ಲಾಸ್ಟ್ ಇಯರ್ ತಿರ್ಕೊಂಡಿತ್ತು 2020ಅಲ್ಲಿ 8 ಮಂತ್. ಇವಾಗ 9 ತಿಂಗಳು 10ನೇ ತಿಂಗಳು ರನ್ನಿಂಗ್ ಎಲ್ಲ ಇರ್ತದೆ. ಅವ್ರಿಗೆ ಕೇಳಿದ್ರೆ ಆಫೀಸಲ್ಲಿ ಅಂತ ಬರೋದಿಲ್ಲ
ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವ್ರಿಗೆ ಸರ್ವಿಸು ಇನ್ನೂ ಆಗಿಲ್ಲ ಅಷ್ಟು, ಹ್ಞೂ ಸರ್ವಿಸ್ ಅಮೌಂಟು ಬಂದಿಲ್ಲ ನಮಗೆ. ನಾವು ಆಟೋ ಕೆಲಸಕ್ಕೆ ಹೋಗ್ತೀವಿ ಸರ್, ಹಾಂ. ಆಟೋ ಕೆಲಸಕ್ಕೆ. ಹಾಂ. ಅವರು 1 ತಿಂಗಳು ಆಯಿತು ನಮಗೂ ಹೊಸದಾಗಿ ಕೆಲಸಕ್ಕೆ ಸೇರಿಸ್ಕೊಂತೀನಿ ಅಂತ ಹೇಳಿದ್ರೆ ಹಾಂ. ಅವಾಗ 2 ತಿಂಗಳಿಂದ ಹೋಗ್ತಾ ಇದ್ದೀವಿ ಸರ್, ನಾನು ನನ್ನ ಫ್ಯಾಮಿಲಿ ಅಷ್ಟೇ. ಹಾಂ. ಗೌರ್ಮೆಂಟಿಂದ ಬರೋದು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. ಹಿಂದೆ ತೋರಿಸಿ. 1 ವರ್ಷ ಆಯ್ತು ಸರ್, ಅವ್ರು ಇನ್ನೂ ಯಾವುದೂ ಬಂದಿಲ್ಲ ನಮಗೆ. ಹ್ಞೂ. ಸರ್ ಇವ್ರು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲ, ನಾವು ಎಲ್ಲಿ ಹೋಗ್ತಾ ಇಲ್ಲ. ನಾನು ಆಗದಷ್ಟು ಏನಾದ್ರು ತರಕಾರಿ ಗಿರ್ಕಾರಿ ಮಾರ್ಕೊಂಡು ಜೀವನ ಮಾಡ್ತೀವಿ. ಹೇಗೆ ನಡೆಸೋದ್ರಿಂದ ಬರೋದ್ರೆಲ್ಲ ಮಾಡಬೇಕಲ್ಲ ಸರ್. ಪಾಲಿಕೆಯಲ್ಲಿ ನೇರ ವೇತನ ಪೌರ ಕಾರ್ಮಿಕರು ಮತ್ತು ಕಾಯಂ ಪೌರ ಕಾರ್ಮಿಕರು ಸುಮಾರು 15 ಮಂದಿ ತೀರ್ಕೊಂಡಿದ್ದಾರೆ. ಇಲ್ಲಿ ತನಕ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಇದುವರೆಗೂ ಕೊಟ್ಟಿಲ್ಲ. 10 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 1 ಪೈಸಾನು ಇದುವರೆಗೂ ಸೇರಿಲ್ಲ ಸರ್. ಈಗ ನೋಡು, ಈಗ ಪಾಸಿಟಿವ್ ಬಂದು ಸುಮಾರು ಜನ ತೀರ್ಕೊಂಡಿದ್ದಾರೆ. ಈಗ ತಿರುಗಿ ನೋಡಲ್ಲ. 20,000 ಪರಿಹಾರ ನಾವು ಲೀಡ್ಗೆಲ್ಲ ಗೋಗಾರಿ 20,000 ಕೊಡಿ ಅಂತ ಕೇಳಿದಾಗ ಅವ್ರ ಮಾತ್ರ 20,000 ಮಾತ್ರ ಕೊಟ್ಟರು. ಇದುವರೆಗೂ ಪರಿಹಾರ ಇಲ್ಲ. ಅವ್ರ ಮನೆಗೆ ಅವ್ರ ಮಕ್ಕಳಿಗೆ ಕೆಲಸನೂ ಇಲ್ಲ. ಎಲ್ಲ ಕೊಡ್ತೀವಂತ ಹಿಂದಿನ ಆಯುಕ್ತರಾದಂಥ ಮಂಜುನಾಥ್ ಪ್ರಸಾದ್ ಅವರು ಎಲ್ಲ ಒಪ್ಕೊಂಡಿದ್ರು. ಎಲ್ಲ ನಮ್ಮ ಪ್ರೊಸೀಡಿಂಗ್ಸು ಆಗಿದೆ. ಮಲ್ಲೇಶ್ವರದಲ್ಲಿ IPP ಕಚೇರಿಯಲ್ಲಿ ದೊಡ್ಡ ಒಂದು ಸಭೆ ಮಾಡಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ದೊಡ್ಡ ಸಭೆ ಆಯಿತು. ಎಲ್ಲ ನಿಮ್ಗೆ ಏನೇನು ಬರಬೇಕು ಎಲ್ಲ ಕೊಡ್ತೀವಿ ಬಂದರು. ಇದುವರೆಗೂ ಕೊಟ್ಟಿಲ್ಲ ಸರ್. ಪರಿಹಾರ ಧನ ಹೋದ ವರ್ಷ ಒಂದು ಇನ್ಶೂರೆನ್ಸ್ ವ್ಯವಸ್ಥೆ ಕೆಳಗೆ ನಾವು ತೆಗೆದುಕೊಳ್ತಾ ಇದ್ವಿ. ಅಲ್ಲಿ ಅದರ ಪ್ರಕಾರ ಎಲ್ಲ 20 ಕೇಸ್ಗಳನ್ನು ನಾವು ರಿಫರ್ ಮಾಡಿದ್ದೀವಿ. ಅದರಲ್ಲಿ 16 ಕೇಸ್ಗಳನ್ನು ಪರಿಗಣನೆ ಮಾಡಲಾಗಿದೆ ಅಂತ ಹೇಳಿ ನನಗೆ ವರದಿಯಾಗಿದೆ. ಇನ್ನು 4 ಕೇಸ್ಗಳು ಜಾರಿಯಲ್ಲಿದೆ. ಅದರ ಜೊತೆಗೆ ಈ ವರ್ಷ ಆ ಇನ್ಶೂರೆನ್ಸ್ ವ್ಯವಸ್ಥೆ ಇಲ್ಲ. ಇನ್ಶೂರೆನ್ಸ್ ವ್ಯವಸ್ಥೆ ಇಲ್ಲದೆ ಇರುವಾಗ ನಮ್ಮ ಸಂಸ್ಥೆಯಿಂದಲೇ ನಾವು 10 ಲಕ್ಷ ಕೊಡುವಂಥದ್ದು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಅದನ್ನು ನಾವು ಮುಂದುವರಿಸ್ಕೊಂಡು ಸರ್, ಅದು ಅಂದರೆ ಯಾರಿಗೂ ಕೊಟ್ಟಿಲ್ಲ ಸರ್. ಲಾಸ್ಟ್ ಇರ್ತಕ್ಕಂಥದ್ರಲ್ಲಿ ಇನ್ಶೂರೆನ್ಸ್ ಮೂಲಕ ಬಂದಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಶರಣು. ಮಾರ್ನಿಂಗ್ ಹರೀಶ್. ಸರ್ಕಾರದ ಆದೇಶಗಳೆಲ್ಲವೂ ಕೂಡ ಬರೀ ಅಕ್ಷರ ರೂಪದಲ್ಲಿರುತ್ತೆ, ಕಾರ್ಯಗತ ಆಗಲ್ವಾ ಅಂತ? ಖಂಡಿತ ಹರೀಶ್, ಯಾಕಂದ್ರೆ ಕರೋನಾ ಮೊದಲ ಅಲೆಯಲ್ಲಿ ಮೃತರಾದಂತಹ BBMPಯ ಪೌರ ಕಾರ್ಮಿಕರದ್ದು ಅಥವಾ ಸಿಬ್ಬಂದಿ ಇರ್ಬೋದು, ಅವರಿಗೆ 30 ಲಕ್ಷ ಪರಿಹಾರವನ್ನ ಅನೌನ್ಸ್ ಮಾಡಿತ್ತು. ಯಾಕಂದ್ರೆ ಅದು ಇನ್ಶೂರೆನ್ಸ್ ರೀತಿಯಾದಂತಹ ಕ್ಲೇಮ್ ಆಗಿತ್ತು. ಯಾರ್ಯಾರು ಕರೋನಾದಿಂದ ಮೃತರಾಗ್ತಾರೆ ಅವರಿಗೆ 30 ಲಕ್ಷ ಕೊಡ್ತೇವೆ ಪರಿಹಾರ ಅಂತ ಹೇಳಿ BBMP ಘೋಷಣೆ ಮಾಡಿತ್ತು. ಆದ್ರೆ ಇದುವರೆಗೂ ಕೂಡ 1 ವರ್ಷದ ಮೇಲೆ ಆಗಿದೆ. ಇದುವರೆಗೂ ಕೂಡ ಯಾರೊಬ್ರಿಗೂ ಕೂಡ ಒಂದೇ ₹1 ಕೂಡ ಪರಿಹಾರ ಬಂದಿಲ್ಲ. 20 ಜನ, ಕಳೆದ ವರ್ಷ 20 ಜನ ತೀರ್ಕೊಂಡಿದ್ರು. ಅದರಲ್ಲಿ 16 ಜನರ ಹೆಸರನ್ನ ಸೆಲೆಕ್ಟ್ ಮಾಡಿ ಆರೋಗ್ಯ ಇಲಾಖೆ ಮೂಲಕ ಏನು ಬೇಕಾದಂತ ದಾಖಲೆಗಳನ್ನೆಲ್ಲವನ್ನು ಕೂಡ ಪೂರೈಕೆ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಯಾರೊಬ್ರಿಗೂ ಕೂಡ ಪರಿಹಾರ ಬಂದಿಲ್ಲ. ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ, ಅಂದ್ರೆ ಅವರ ಮನೆಗಳಿಗೆ ಹೋಗಿ ಭೇಟಿ ನೀಡಿದಾಗ ಕಣ್ಣೀರಿನ ಕಥೆಗಳಿದಾವೆ. ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತ ಕಣ್ಣೀರಿನ ಕಥೆ ಇರೋದು. ಯಾಕಂದ್ರೆ ಈ ವರ್ಷ, ಕಳೆದ ವರ್ಷ ಅವ್ರ ತಂದೆ ತೀರ್ಕೋತಾರೆ, ಒಬ್ಬ ಪೌರ ಕಾರ್ಮಿಕ. ಅವರ ಮಿಸಸ್ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೂಡ ಕಳೆದ 1 ತಿಂಗಳ ಹಿಂದಷ್ಟೇ ತೀರ್ಕೋತಾರೆ. ಅಂದ್ರೆ ತಂದೆ ತಾಯಿ ಇಬ್ರು ಕೂಡ ತೀರ್ಕೊಂಡಿದ್ದಾರೆ. ಇಬ್ರು ಮಕ್ಕಳಿರೋದು. ತಮ್ಮ ಓದುವಂತ ಕೆಲಸ ಓದ್ಬೇಕಾಗಿರುವಂತ ತಮ್ಮ ಈಗ ಆಟೋ ಓಡಿಸ್ತಾ ಜೀವನವನ್ನ ನಡೆಸಬೇಕಾದಂತ ಸಂಕಷ್ಟದ ಪರಿಸ್ಥಿತಿ ಇದೆ. ಒಂದೊಂದು ರೀತಿ ಒಂದೊಂದು ಕುಟುಂಬಗಳ ಪರಿಸ್ಥಿತಿ ಇದೆ. ಕರೋನಾ ಸಂಕಷ್ಟದಲ್ಲಿ ಅಟ್ಲೀಸ್ಟ್ ಇವರಿಗೆ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ BBMP ಕೆಲಸ ಕೊಡುವಂತ ಕೆಲಸನೂ ಕೂಡ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿರೋದು. ಈ ಬಗ್ಗೆ BBMP ಕಮಿಷನರ್ ಮಾತಾಡಿಸಿದಾಗ, ಕಳೆದ ವರ್ಷ ಇರೋರಿಗೆ 30 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ವಿ, ಅದೇ ರೀತಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಘೋಷಣೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಗಮನಕ್ಕೆ ತಂದಾಗ ಪರಿಶೀಲನೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಈ ವರ್ಷದಲ್ಲಿ ಯಾರು ಕರೋನಾದಿಂದ ಮೃತರಾಗಿರ್ತಾರೆ BBMPಯ ಪೌರ ಕಾರ್ಮಿಕರು ಇರ್ಬೋದು ಮತ್ತು ಸಿಬ್ಬಂದಿ ಇರ್ಬೋದು, ಅವರಿಗೆ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆದ್ರೆ ತೀರ್ಕೊಂಡವ್ರಿಗೂ ಕೂಡ ಯಾರೊಬ್ರನ್ನು ಕೂಡ ಸಂತೈಸುವಂತ ಕೆಲಸನೂ ಕೂಡ ಆಗದೆ ಇರೋದು ಇದು ವಿಪರ್ಯಾಸದ ವಿಷಯ. ಇದು ನ್ಯೂಸ್ 18 ಒಂದು ಮನೆಗೂ ಕೂಡ ಭೇಟಿ ನೀಡಿದಾಗ ಯಾರ್ಯಾರು ಕರೋನಾದಿಂದ ಮೃತರಾಗಿದ್ದಾರೆ BBMPಯ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ, ಅವರನ್ನ ಮನೆ ಭೇಟಿ ನೀಡಿದಾಗ ಪರಿಸ್ಥಿತಿ ಬಹಳ ಬೀಡಾಯಿಸಿರೋದು ಕಂಡು ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮುಂದುವರಿತು ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾ ಇರಿ. ಇವರು ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ವಿಚಾರದಲ್ಲಿ ದಂಧೆ ಮಾಡಿದ್ರೆ ಬಿಡಲ್ಲ, ಇಂಥವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು. ವ್ಯಾಕ್ಸಿನೇಷನ್ ಕೆಲವು ಕೆಳ ಹಂತದಲ್ಲಿ ಪ್ರೈವೇಟು ಮತ್ತು ಗೌರ್ಮೆಂಟಲ್ಲಿ ಸ್ಟಾಫ್ ನರ್ಸು ಮತ್ತು ಎಂಪ್ಲಾಯೀಸು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ದುರದೃಷ್ಟವಶಾತ್ ಕೆಲವು ಡಾಕ್ಟರ್ಗಳ ಹೆಸರು ಕೂಡ ಕೇಳಬಾರ್ದು. ಈಗಾಗಲೇ ಕೆಲವರು ಹಲವಾರು ಕೇಸುಗಳನ್ನು ಬುಕ್ ಮಾಡಿದ್ರು ಮತ್ತು ಬೇರೆ ಬೇರೆ ರೀತಿ ತನಿಖೆ ನಡೀತಾ ಇದೆ ನಿರಂತರವಾಗಿ. ಒಂದು ಅರ್ಥ ಮಾಡ್ಕೋಬೇಕು, ಇದು ಲೈಫ್ ಸೇವಿಂಗ್ ಡ್ರಗ್. ಆಸ್ಪತ್ರೆಗಳಲ್ಲಿ ಏನು ವ್ಯಾಕ್ಸಿನೇಷನ್ ತೊಗೊಂಡು ಹೋಗ್ತಾರೆ, ಈಗ ರೆಮ್ಡೆಸಿವಿರ್ ಎಲ್ಲ ಕಡೆ ಸಿಗ್ತಾ ಇದೆ, ವ್ಯಾಕ್ಸಿನೇಷನ್ ತೊಗೊಂಡು ಹೋಗ್ತಾರೆ. ಅದು ಒಂದು ವೈಲಲ್ಲಿ 10 ಜನ 11 ಜನ ಕೊಡುವಂಥದ್ದೇನಿದೆ, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೋಬೇಕು. ಬೇರೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂಥ ಪ್ರಯತ್ನ ಇದೆ, ನಿಲ್ಲಿಸಬೇಕಾದ್ರೆ ಅಕೌಂಟಬಿಲಿಟಿ ಚೆನ್ನಾಗಿರಬೇಕು, ಸರಿಯಾಗಿರಬೇಕು. ಆ ನಿಟ್ಟಿನಲ್ಲಿ ನಾವು ತನಿಖೆಯನ್ನು ಮಾಡ್ತಾಯಿದ್ದೀವಿ. ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕೇಸು ಬುಕ್ ಮಾಡ್ತೀವಿ, ಅರೆಸ್ಟು ಮಾಡ್ತೀವಿ, ಎಲ್ಲ ಮಾಡ್ತಾಯಿದ್ದೇವೆ. ಸಾರ್ವಜನಿಕರಲ್ಲಿ ವಿನಂತಿ, ಈ ಥರ ಕಳ್ಳ ಮಾರಾಟ ಮಾಡೋರು ಯಾರಾದರೂ ಇದ್ದರೆ ಅವ್ರ ಬಗ್ಗೆ ಕೂಡಲೇ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಅಧಿಕೃತವಾಗಿ ಬಡವರ ಒಂದು ಜೀವ ಉಳಿಸುವಂಥ ಈ ಪ್ರಯತ್ನದಲ್ಲಿ ಕೆಲವರು ದುಡ್ಡಿನ ಆಸೆಗೋಸ್ಕರ ಮಾಡ್ತಿರುವಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಕಠಿಣ. ದ್ವಿತೀಯ PUC ಪರೀಕ್ಷೆ ಸದ್ಯಕ್ಕೆ ಬೇಡ ಅಂತ ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ದ್ವಿತೀಯ PUC ವಿದ್ಯಾರ್ಥಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ಹಾಸನದ ಶಶಾಂಕ್ ಕೊರೋನಾದಿಂದ ಗುಣಮುಖನಾದ ದ್ವಿತೀಯ PU ವಿದ್ಯಾರ್ಥಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪರೀಕ್ಷೆ ನಡೆಸೋದು ಬೇಡ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ಕೊರೋನಾ ತುಂಬಾ ವೇಗವಾಗಿ ಹರಡ್ತಾ ಇದೆ, ಇಂತಹ ಸಮಯದಲ್ಲಿ ಸರ್ಕಾರ ಪರೀಕ್ಷೆ ನಡೆಸೋ ಸೂಕ್ತ ಅಲ್ಲ, ಸದ್ಯಕ್ಕೆ ಎಕ್ಸಾಮ್ ಮಾಡುವ ಆಲೋಚನೆ ಕೈ ಬಿಡಿ ಎಂದಿದ್ದಾರೆ. ಸರ್ಕಾರ ಇವಾಗ ಮಾಡ್ತೀವಿ ಅಂತೇನು ಹೇಳಿಲ್ಲ, ಕಡಿಮೆ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿರೋದು. ಸದ್ಯಕ್ಕೆ ಬೇಡ, ಪೋಸ್ಟ್ಪೋನ್ ಮಾಡಿ. ನಮಸ್ಕಾರ, ನಾನು ಸೆಕೆಂಡ್ PUC ಸ್ಟೂಡೆಂಟ್ ಹಾಸನ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಈ ಸತಿ COVID-19 ತುಂಬಾನೇ ಸ್ಪ್ರೆಡ್ ಆಗಿದೆ, ಅದಕ್ಕೆ ಸದ್ಯಕ್ಕೆ ಎಕ್ಸಾಮ್ ಮಾಡುವುದು ಸೂಕ್ತವಲ್ಲ. ಯಾವ್ದಾದ್ರು ಆನ್ಲೈನ್ ಮೂಲಕನೋ ಅಥವಾ ಬೇರೆ ರೀತಿಯಲ್ಲಿ ಎಕ್ಸಾಮ್ ಮಾಡುವುದು ಒಳ್ಳೆಯದು. ಹಾಗೂ ನಾನು ನನ್ನ ಸ್ವಂತ ಅನುಭವವನ್ನು ಹೇಳುತ್ತಿದ್ದೇನೆ, ಅದು ಕೊರೋನಾ ಬಂದರೆ ತುಂಬ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ಸತಿ ಎಕ್ಸಾಮ್ ಮಾಡುವುದು ಸದ್ಯಕ್ಕೆ ಬೇಡ, ಪೋಸ್ಟ್ಪೋನ್ ಮಾಡಿ. ನಮಸ್ಕಾರ, ನಾನು ಸೆಕೆಂಡ್. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಮಿ ಗ್ರಾಮದ ಮುರಾರ್ಜಿ ದೇಸಾಯಿ ಕೇಂದ್ರದಲ್ಲಿ ಸೋಂಕಿತರು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ಅಂದರೆ ಇಲ್ಲಿ ಯಾವ ಸೌಕರ್ಯ ಇಲ್ಲ, ನಮಗೆ ಮೂಲಭೂತ ಸೌಕರ್ಯ ಕೊಡಬೇಕು, ಸರಿಯಾಗಿ ಊಟ ಕೊಡಲ್ಲ, ತಿಂಡಿ ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ ಒಳ ಹೋಗಿ ಸಮಾಧಾನ ಮಾಡೋದಕ್ಕೆ ಪೊಲೀಸರು ಟ್ರೈ ಮಾಡ್ತಿದ್ದಾರೆ, ಆದರೆ ಅವರು ಪ್ರೊಟೆಸ್ಟ್ ಮುಂದುವರಿಸ್ತಾ ಇದ್ದಾರೆ. ಕೋವಿಡ್ ಸೆಂಟ್ರಲ್ಲಿ ಎಲ್ಲ ಹೊರಗೋ ಬಕೆಟ್ ಇಲ್ಲ ಮೇಡಮ್, ಒಂದು ಮುಕ್ಕಿಲ್ಲ. ಆಯ್ತು ನಡ್ರಿ ಅವ್ರೆ ಮಾತಾಡ್ತಾರೆ. ಆಯ್ತಾಯ್ತು, ಬಾಯಿಲಿ ಇಲ್ಲಿ ಎಲ್ಲ ಇದು ಮಾಡ್ತಾವ್ರೆ. ಇಲ್ಲಿ ಕೋವಿಡ್ ಸೆಂಟ್ರಲ್ಲಿ ಎಲ್ಲ ಹೊರಗೋಗ್ಬೇಕು ಅಂತ ಬಾಯಿಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಊಟ ತಗೊಂಡು ಇಟ್ಟಿದ್ದಾರೆ ಮೇಡಮ್. ನಿನ್ನೆ ಬನ್ನಿ ನೋಡಿ, ನೀವೇ ನೋಡಿ, ನೀವು ನೋಡಿದ್ರೆ ಅರ್ಥ ಆಗೋದು. ನಿನ್ನೆ ಮಧ್ಯಾಹ್ನ ತಂದಿಟ್ರ ಗಂಜಿ ಇನ್ನೂ ಅಲ್ಲೇ ಐತೆ. ಇನ್ನೀಗ ಒಂದೊಳ್ಳೆ ಕೆಲಸದ ಬಗ್ಗೆ ಹೇಳೋ ಟೈಮ್. ಒಂದ್ ಕಡೆ ಕೊರೋನಾ ಲಾಕ್ಡೌನ್, ಮತ್ತೊಂದು ಕಡೆ ರಣ ಬಿಸಿಲು. ಬಿಸಿಲುನಾಡು ರಾಯಚೂರಿನಲ್ಲಿ ರಣ ಬಿಸಿಲಿನ ಮಧ್ಯೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಹೀಗಾಗಿ ರಾಯಚೂರು ತಾಲೂಕಿನ ಕಾಡ್ಲೂರಿನ ವೈದ್ಯರು ಜನಪರ ಹೋರಾಟಗಾರರಾದ ಡಾಕ್ಟರ್ ಮೋಹನ್ ರಾವ್ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಶ್ರೀ ಸತ್ಯಸಾಯಿ ಸೇವಾ ಕೇಂದ್ರದ ಹೆಸರಿನಲ್ಲಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನು ಉಚಿತವಾಗಿ ನೀಡೋ ಕಾರ್ಯವನ್ನು ಕೆಲವು ದಿನಗಳಿಂದ ಮಾಡ್ತಿದ್ದಾರೆ. ಕೃಷ್ಣಾ ನದಿಯ ಪಕ್ಕದಲ್ಲಿರುವ ಕಾಡ್ಲೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಸಿಗೋದು ಅಷ್ಟಕ್ಕಷ್ಟೇ. ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ ರಾವ್ ನೀರು ನೀಡ್ತಾ ಇದ್ರು. ಕಾಡ್ಲೂರು, ಗುರ್ಜಾಪುರ, ಕರೇಕಲ್ ಹಾಗೂ ತೆಲಂಗಾಣದಿಂದ ದುಡಿಯೋದಕ್ಕೆ ಬಂದಂತಹ ಇಲ್ಲಿ ವಾಸವಾಗಿರುವ ಸಹ ಶುದ್ಧ ನೀರು ಅವರೆಲ್ಲರಿಗೂ ಕೂಡ ಸಿಗ್ತಾ ಇದೆ. ಗದಗದಲ್ಲಿ ಕೊರೋನಾ ಆರ್ಭಟದ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಂದೆ ತಾಯಿಗಳನ್ನು ಕಳ್ಕೊಂಡ ಅದೆಷ್ಟೋ ಮುಗ್ಧ ಮಕ್ಕಳಿಗೆ ಬಾಳೆಹೊಸೂರು ಸ್ವಾಮೀಜಿ ನೆರವಾಗ್ತಿದ್ದಾರೆ. ಬಾಳೆಹೊಸೂರು ಮಠದ ದಿಂಗಾಲೇಶ್ವರ ಸ್ವಾಮೀಜಿಗಳು ತಮ್ಮ ಮಠದಲ್ಲಿ ಮಕ್ಕಳಿಗೆ ಆಶ್ರಯ, ಅನ್ನ, ಶಿಕ್ಷಣ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. 1ನೇ ಕ್ಲಾಸಿಂದ PU ಶಿಕ್ಷಣದವರೆಗೂ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಮಠದಲ್ಲಿಯೇ ಅನಾಥ ಮಕ್ಕಳಿಗೆ ಆಶ್ರಯ, ಅರಿವು ಮತ್ತು ಅವರಿಗೆ ಬಟ್ಟೆ, ಶಿಕ್ಷಣ
ಎಲ್ಲವನ್ನು ಕೂಡ ಕೊಡ್ತಿದ್ದಾರೆ, ಅದರ ಕಾರ್ಯ ಕೂಡ ಮಾಡ್ತಿದ್ದಾರೆ. ಈ ಮೂಲಕ ದತ್ತು ಕಾರ್ಯವನ್ನು ಮಾಡಲಿದ್ದಾರೆ. ರಾಜ್ಯದ ಯಾವುದೇ ಭಾಗದಿಂದ ಮಕ್ಕಳನ್ನು ಕಳಿಸ್ಕೊಡ್ಬೋದು. ಸ್ವಾಮೀಜಿಗಳ ನಿರ್ಧಾರಕ್ಕೆ ಮಠದ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಶಾ ಕಾರ್ಯಕರ್ತರ ಆನ್ಲೈನ್ ಚಳವಳಿ ಸರ್ಕಾರದ ಕಿರಿಕಿರಿ ತಾರತಮ್ಯಕ್ಕೆ ಆಕ್ರೋಶ. ಮಾನಸಿಕ ಗೌರವಧನ ನೀಡದೆ ಆರ್ಥಿಕ ಸಂಕಷ್ಟ. ಸರ್ಕಾರದ ವಿರುದ್ಧ ಆನ್ಲೈನ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಶಾ ಕಾರ್ಯಕರ್ತರು. ಆಶಾ ಕಾರ್ಯಕರ್ತರ ಆನ್ಲೈನ್ ಚಳವಳಿ ಸರ್ಕಾರದ ವಿರುದ್ಧ. ಕಾರ್ಯಕರ್ತರ ಅಸಮಾಧಾನ ಇದೀಗ ಹೊರಹೊಮ್ಮಿದೆ. ಬ್ರೇಕಿಂಗ್ ನ್ಯೂಸ್. ಸುರಕ್ಷಾ ಕಿಟ್ ನೀಡ್ತಾ ಇಲ್ಲ, ಮಾಸ್ಕ್, ಸ್ಯಾನಿಟೈಸರ್, ಗ್ಲೌಸ್ ಏನು ಕೊಡ್ತಾ ಇಲ್ಲ ನಮಗೆ ಅಂತ ವಾರಿಯರ್ಗಳು ಈ ಮೂಲಕ ಒತ್ತಾಯ ಮಾಡ್ತಿದ್ದಾರೆ. ನಮಗೆ ಅಪಾಯ ಆಗುತ್ತೆ, ನಮಗೆ ಭತ್ಯೆ ಕೊಡಬೇಕು ಅಂತೆಲ್ಲ ಕೇಳ್ತಿದ್ದಾರೆ ಈ ಕೊರೋನಾ ವಾರಿಯರ್ಸ್ಗಳು. ಜಿಲ್ಲೆಯಲ್ಲಿ ನಮ್ಮಲ್ಲಿರುವಂಥ ಆಶಾ ಕಾರ್ಯಕರ್ತರು 1218 ಜನ ಇರ್ತಾರೆ ಇಡೀ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ. ಅದರಲ್ಲಿ ಒಟ್ಟು 11 ಜನಕ್ಕೆ ಇದುವರೆಗೂ ಕೋವಿಡ್ ಪಾಸಿಟಿವ್ ಬಂದಿರುತ್ತೆ. ಅದರಲ್ಲಿ 1 ಡೆತ್ ಆಗಿರುತ್ತೆ. ದಾವಣಗೆರೆಯಲ್ಲೇ ಪ್ರಾಪರಲ್ಲಿ 4, ಹರಿಹರ 2, ಹೊನ್ನಾಳಿ 3 ಆ್ಯಂಡ್ ಚನ್ನಗಿರಿ 3 ಇದೆ. ಸೊ ಒಟ್ಟು 11ರಲ್ಲಿ 1 ಡೆತ್ ಆಗಿದೆ. ಇವರೆಲ್ಲರಿಗೂ ವ್ಯಾಕ್ಸಿನೇಷನ್ 2 ಡೋಸಸ್ ಆಗಿರುತ್ತೆ. ಸೊ 1 ಡೆತ್ ಆಗಿರೋದು ಏನಿದೆ ಅದು ಹೋದ ವರ್ಷ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಗಿತ್ತು. ಅವಾಗ ವ್ಯಾಕ್ಸಿನೇಷನ್ 1 ಡೋಸ್ ಆಗಿತ್ತು ಅವ್ರದ್ದು. ಸೊ ಇನ್ನು ಉಳಿದವ್ರದ್ದು ಎಲ್ಲರದ್ದು 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಇವತ್ತು ಪ್ರೆಸೆಂಟ್ಲಿ ಈಗ ಅವರು ದುರಂತ ಏನು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 4,000 ಸಮೀಪ ಇವತ್ತು ನಮ್ಮ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ರಕ್ಷಣೆಗಿಲ್ಲ. ಇವತ್ತು ಅವ್ರಿಗೆ ಮಿನಿಮಮ್ ಕರೋನಾ ಪೇಷಂಟ್ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾಸ್ಕ್, ಸ್ಯಾನಿಟೈಸರ್ ಇಲ್ಲ ಕೊಡ್ತಾ ಇಲ್ಲ ಸರ್ಕಾರ. ಅವ್ರಿಗೆ ಅವಶ್ಯಕತೆ ಇರುವಷ್ಟು ಕೊಡ್ತಾ ಇಲ್ಲ. ಇವತ್ತು 2-3 ತಿಂಗಳಲ್ಲಿ 3-4 ಮಾಸ್ಕ್ ಕೊಟ್ಟಿದ್ದಾರೆ, ಅವಶ್ಯಕತೆ ಇರುವಷ್ಟು ಕೊಡ್ತಾ ಇಲ್ಲ. ಇದ್ರ ಜೊತೆಗೆ ಇಷ್ಟು ಜೀವನನ ಪಣಕ್ಕಿಟ್ಟು ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತರು ಕಳೆದ 3 ತಿಂಗಳಿಂದ ಅವ್ರಿಗೆ ಬರ್ತಕ್ಕಂಥ ತಿಂಗಳದ ಪ್ರೋತ್ಸಾಹನ 4,000 ರೂಪಾಯಿ ಏನಿದೆ, 3 ತಿಂಗಳಿಂದ ಈ ಪ್ರೋತ್ಸಾಹನ ಕೊಟ್ಟಿಲ್ಲ, ಇನ್ಸೆಂಟಿವ್. ಇದ್ರ ಜೊತೆಗೆ ಇವತ್ತು 100 ಸಂಖ್ಯೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇನೆ ಆಲ್ರೆಡಿ ಆಶಾಗಳ ಕರೋನಾ ಸೋಂಕಿಗೆ ಒಳಗಾಗಿದ್ದಾರೆ. ಅವರಿಗೆ ನಾವು ಸರ್ಕಾರ ಇವತ್ತು 25,000 ರೂಪಾಯಿ ಅವರಿಗೆ ಪರಿಹಾರಧನ ಘೋಷಣೆ ಮಾಡಿದೆ ಅಂತ ನಾವು ಹೇಳ್ತೀವಿ. ಈಗ ನಮಗೆ ಸೇಫ್ಟಿ ಇಲ್ಲ, ಏರಿಯಾದಾಗ ಹೋಗಂತಾರೆ, ಫಾಸ್ಟು ಇದು ಮನೆಗೆ ಗುಳಿಗೆ ಕೊಟ್ಟು ಬಾ ಹೋಗಂತಾರೆ. ನಮಗೆ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ. ಮತ್ತು ಮಾಸ್ಕ್ ಕೊಡು ಅಂದ್ರೆ N95 ನಮಗೆ ಕೊಡೋಂಗಿಲ್ಲ, ಅವು ಸಾದಾ ಕೊಡ್ತಾರೆ. ಆದ್ರೆ ನಾವು ಇರಲಿ, ನಾವು ಒಂದು ಕೆಲಸ ಮಾಡಾಕತ್ತೀವಿ, ಒಂದು ಮಂದಿ ಜೀವ ಉಳಿಸೋದೈತಿ ಅಂಥೇಳಿ ನಾವು ನಮ್ಮ ಜೀವನವನ್ನು ಬದಿಗಿಟ್ಟು ನಾವು ಹೋಗಿ ಕೆಲಸ ಮಾಡ್ತೀವಿ. ನಮ್ಮ ಫ್ಯಾಮ್ಲಿ ಬಿಟ್ಟೆ ಹೋಗಿ ಮಾಡ್ತೀವಿ. ನಮ್ಮ ಫ್ಯಾಮ್ಲಿ ಏನಾದರೂ ನಾವು ವಿಚಾರ ಮಾಡೋಂಗಿಲ್ಲ. ಹಾಂ ರೀ, ವಿಚಾರ ಮಾಡೋದಿಲ್ಲ. ಇಟ್ಟು ಕೆಲಸ ಮಾಡ್ತೀವಿ, ನಮಗೇನು ಸೇಫ್ಟಿ ಇಲ್ಲ, 2 ತಿಂಗಳೂ ಪೇಮೆಂಟ್ ಇಲ್ಲ. ಆದ್ರೆ ನಾವು ಮನೆ ಬಾಡಿಗೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AUTUC ವತಿಯಿಂದ ನಾಳೆ 24/5/2021 ರಾಜ್ಯವ್ಯಾಪಿಯಾಗಿ ಆಶಾ ಕಾರ್ಯಕರ್ತೆಯರ ಆನ್ಲೈನ್ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಕಳೆದ 3 ತಿಂಗಳಿಂದ ಮಾರ್ಚ್, ಏಪ್ರಿಲ್, ಈ ತಿಂಗಳು ಸೇರಿದರೆ ಮೇ ಸೇರಿದರೆ 3 ತಿಂಗಳಾಗುತ್ತೆ. ನಿಗದಿತ ರಾಜ್ಯ ಸರ್ಕಾರದಿಂದ ಬರಬೇಕಾಗಿರುವಂಥ ವೇತನ ಬಂದಿಲ್ಲ. ಸೊ ಈಗಾಗಲೇ ಲಾಕ್ಡೌನ್ ಪರಿಸ್ಥಿತಿನಲ್ಲಿ ಸಂಕಷ್ಟದಲ್ಲಿರುವಂಥ ಇಡೀ ಕುಟುಂಬಗಳು, ಆಶಾಗಳು ದುಡ್ದಿದ್ದ ಅಮೌಂಟು ಇವತ್ತು ಅವ್ರಿಗೆ ಬರ್ದೇನೆ ನಿಜವಾಗ್ಲೂ ಕೂಡ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಸೊ ಈ ಕೂಡಲೇ ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೊರಡಕ್ಕೆ ಮುಂಚೆ ಅಫ್ಕೋರ್ಸ್ ನಾನು ಮಾಸ್ಕ್ ಹಾಕೋತೀನಿ, ನೀವು ಅಷ್ಟೇ ಮನೆಯಿಂದ ಹೊರಡ್ಕೋಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರ ಇಟ್ಕೊಳ್ಳಿ, ಅವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.